ಚಿಕನ್ ಮಸಾಲ ತಿನ್ಬಿಟ್ಟು ಚೆನ್ನಾಗಿದ್ರೆ ಹೇಳ್ತೀವಿ, ಚೆನ್ನಾಗಿಲ್ಲ ಅಂದ್ರೂ ಹೇಳ್ತೀವಿ. ಸುಖ ಸಂಸಾರಕ್ಕೆ ಅನ್ನ ಸೂತ್ರಲ್ಲ, ಅಡಿಗೆ ಕೆಟ್ಟು ಸಂಸಾರ ಸುಖವಾಗಿರ್ತೀವಿ. ಗರಂ ಮಸಾಲ ಹೇಗಾಗಿದೆ? ಚಿಕನ್ ನೋಡಿ ಚೆನ್ನಾಗಿ ನೋಡ್ಕೊಳ್ರ. ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಮನೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಇವತ್ತು ಮೊದಲ ನಮ್ಮ ಪ್ರೇಮ್ ರೂಮಲ್ಲಿ ನಮ್ಮ ಅಡುಗೆ ಮನೆ ಸ್ಪೆಷಲ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಚಿಕನ್ ಮಸಾಲ ಮಾಡ್ತಾ ಇದ್ದೀವಿ. ಬ್ಯಾಚುಲರ್ ಚಿಕನ್ ಮಸಾಲ ಆಲ್ರೆಡಿ ಬಾಂಡೆ ಇಟ್ಟಿದ್ದೀವಿ. ಎಲ್ಲ ಇದ್ದಾರೆ. ಮೊದಲ ವಿಡಿಯೋ ನೋಡಿ ಇಷ್ಟ ಆಗುತ್ತೆ ನಿಮ್ಗೆ ಖಂಡಿತ. ಬ್ಯಾಚುಲರ್ಸ್ ಯಾವ ರೀತಿ ಎಂಜಾಯ್ ಮಾಡ್ತಾರೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಏನು ಮಿಕ್ಸ್ ಮಾಡಿದ್ರೆ ಅಂತ ಆಮೇಲೆ ಹೇಳ್ತೀವಿ. ಮತ್ತು ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ನಿಂಬೆಹಣ್ಣು, ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಕಟ್ ಮಾಡಿಟ್ಟಿದ್ದಾರೆ. ಇನ್ನು ಮಸಾಲ ರುಬ್ಕೋಬೇಕು. ಏನು ಹೆಂಗೆ ನಾನು ಮಾಡೋದಾಗತ್ತು ನಮ್ಮ ಇವರೇ ಇವತ್ತು ಮಾಡೋದು ಅಡುಗೆನ. ಪ್ರೇಮ್ ಕುಮಾರ್ ಅಂತ ನಮ್ಮ ಫ್ರೆಂಡು. ಶರ್ಮಾಣ ರೆಡಿ. ಕ್ಯಾಮ್ರಾ ಕಡೆ. ಚಿಕನ್ನ ತೊಳೆದು ಒಂದೆರಡು ಹಸಿಮೆಣಸಿನ್ಕಾಯಿ, ಒಂಚೂರು ಉಪ್ಪು, ಒಂಚೂರು ಒಂದು ಅರ್ಧ ನಿಂಬೆಹಣ್ಣು, ಒಂಚೂರು ಅರಶಿನ ಹಾಕಿ ಕಲಸಿ ಇಡೋದು ಒಂದು 10 ನಿಮಿಷ. ಒಂದು ಬಾಣಲಿಲಿ ಎಣ್ಣೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಮೊದಲು ಈರುಳ್ಳಿ ಹಾಕ್ಕೊಳ್ಳಿ. ಮೊದಲು ಈರುಳ್ಳಿ ಹಾಕ್ತಾ ಇದ್ದಾರೆ. ಆಮೇಲೆ ಎಷ್ಟು ಈರುಳ್ಳಿ ಎಷ್ಟಿದೆ? ಈರುಳ್ಳಿ ನಿಮಗೆ ಚಿಕನ್ ಎಷ್ಟು ತಗೊಂಡಿರ್ತೀರ ಅಷ್ಟು. ನಾವು ಒಂದು 1/4 kg ಈರುಳ್ಳಿ. 1/4 kg ಈರುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 3 ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಅದನ್ನ ಹಾಕ್ತಾ ಇದ್ದಾರೆ. ಒಂದು 10 ಹಸಿಮೆಣಸಿನ್ಕಾಯಿ. ಸ್ವಲ್ಪ ಬೇಗ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾರೆ. ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತಾ? ವಿಡಿಯೋಸ್ ನೋಡಿ ನಾವು ಇನ್ಸ್ಪೈರ್ ಆಗಿದ್ದೀವಿ. ಇವಾಗ ಒಂದು 5 ನಿಮಿಷ ಫ್ರೈ ಮಾಡಿದ್ದಾರೆ. ಅಡುಗೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಹಾಕ್ಕೊಂಡು ಮಾಡೋದು ಮನೆಯವರು. ಇರೋದ್ರಲ್ಲಿ ಅಡುಗೆ ಮಾಡೋರು ನಾವು ಬ್ಯಾಚುಲರ್. ಏನು ಡೈಲಾಗ್ ಕೊಡ್ತಾರೆ ನೋಡಿ ನಮ್ಮ ಫ್ರೆಂಡ್ ಅಲ್ವಾ? ಆದರೂ ಎಲ್ಲ ತಂದಿದ್ದೀವಿ. ಏನೇನು ಸಿಕ್ಕಿದೆ ಅದನ್ನು ತಂದಿದ್ದೀವಿ. ಬಜೆಟ್ ನೋಡ್ಕೊಂಡು ಮಾಡುವಂಥದ್ದು. ಪ್ರೇಮ್ ಕುಮಾರ್ ಅವರು ಏನಿರುತ್ತೆ ಇದ್ದಿದ್ರಲ್ಲೇ ಮಾಡಬೇಕು ಅಂತ ಬ್ಯಾಚುಲರ್ಸ್ ಅಲ್ವಾ? ಇದು ಆಕ್ಚುಲಿ ಚೆನ್ನಾಗಿರುತ್ತೆ ಅಲ್ವಾ? ಆದರೂ ಎಲ್ಲ ತಂದಿದ್ದೀವಿ. ಏನೇನು ಸಿಕ್ಕಿದೆ ಅದನ್ನು ತಂದಿದ್ದೀವಿ. ಬಜೆಟ್ ನೋಡ್ಕೊಂಡು ಮಾಡುವಂಥದ್ದು. ಶೇರಿಂಗ್ ಆ್ಯಂಡ್ ಕೇರಿಂಗ್. ಸೂಪರ್ ಡೈಲಾಗ್. ಮಸಾಲ ಮಾಡ್ತಿದ್ದಾರೆ. ಇವರು ಏನೇನು ವೆರೈಟಿ ಮಾಡ್ತಾರೆ ಕೇಳಿ. ಈಗ ವೆರೈಟಿ ಯಾವ ಥರ ಮಾಡೋಣ ಅಂದರೆ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದರೆ ಓಕೆ. ಈಗ ಸ್ವೀಟ್ ಉಪ್ಪಿಟ್ಟು ಮಾಡೋಣ. ಸ್ವೀಟ್ ಉಪ್ಪಿಟ್ಟ? ಸ್ವೀಟ್ ಉಪ್ಪಿಟ್ಟು ಮಾಡೋಣ. ಆಮೇಲೆ ಖಾರವಾಗಿರೋ ಕೇಸರಿ ಬಾತ್ ಮಾಡೋಣ. ಖಾರವಾಗಿರೋಂಥದ್ದು ಕೇಸರಿ ಬಾತ್. ಚಿಕನ್ಗೆ ಹಾಲು ಹಾಕ್ಬಿಟ್ಟು ಪಾಯಸ ಮಾಡೋಣ. ಬರೀ ಇಂಥದೆಯ ಹಾಲು ಹಾಕ್ತಾರೆ. ಈ ಹುಬ್ಬಳ್ಳಿಲಿ ನಾನು ತಿಂದಿದ್ದೀನಿ. ಚಿಕನ್ಗೆ ಹಾಲು ಹಾಕ್ತಾರೆ. ಅದು ಸ್ವೀಟ್ ಇರುತ್ತೆ. ಒಂದು ಸ್ವಲ್ಪ ಖಾರ, ಚಿಕನ್ ಖಾರ ಇರುತ್ತೆ. ಅದು ಸ್ವೀಟ್ ಹಾಲು ಹಾಕಿರ್ತಾರಲ್ಲ, ಆ ಗ್ರೇವಿ ಎಲ್ಲ ಸ್ವೀಟ್ ಇರುತ್ತೆ. ಮತ್ತು ಚಿಕನ್ ಸಾಫ್ಟ್ ಆಗಿರುತ್ತೆ. ಹೌದಾ? ನನಗಂತೂ ಅವ್ರು ಏನು ಹೇಳ್ತಾರೆ ಅರ್ಥ ಆಗ್ತಿಲ್ಲ. ನಾವಂತೂ ತಿಂದಿಲ್ಲ ಇದುವರೆಗೂ. ನೀವು ಯಾರು ತಿಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಮಾಡಿದ್ವಿ ಈ ಥರ ಅಂತಂದು. ನೀವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಗೊತ್ತಾಗುತ್ತೆ. ನೀವು ಎಷ್ಟು ಜನ ಬೇಗ ಸಬ್ಸ್ಕ್ರೈಬ್ ಮಾಡ್ತೀರಾ ಅಷ್ಟು ಬೇಗ ಇನ್ನೂ ಬೇರೆ ಬೇರೆ ಕುಕಿಂಗ್ ವಿಡಿಯೋಸ್ ಆಗ್ತಾ ಇರೋದು. ಇನ್ನು ಇವ್ರ ಜೊತೆ ನಾವು ಬೇರೆ ಬೇರೆ ಲಾಗ್ಗಳು ಮಾಡೋಣ. ಯಾವ್ಯಾವ ಥರ ಅಡುಗೆಗಳು ಮಾಡ್ತಾ ಇವ್ರು ಸ್ಪೆಷಲು. ಏನದು ಖಾರದ ಕೇಸರಿ ಬಾತು, ಮತ್ತು ಸ್ವೀಟ್ ಉಪ್ಪಿಟ್ಟು, ಮತ್ತು ಚಿಕನ್ಗೆ ಹಾಲು ಹಾಕ್ಬಿಟ್ಟು ಅದೇನೋ ವೆರೈಟಿ ಮಾಡ್ತಾರಂತೆ. ನೋಡೋಣ ಏನೇನು ಮಾಡ್ತಾರಂತೆ. ಆಮೇಲೆ ರೈಸಲ್ಲಿ ಇನ್ನೂ ಡಿಫ್ರೆಂಟ್ ಆಗಿ ಏನಾದರೂ ಮಾಡ್ಬೋದು. ರೈಸಲ್ಲಿ ಡಿಫ್ರೆಂಟಾಗಿ ಮಾಡ್ಬೋದಂತೆ. ನೋಡೋಣ ನೆಕ್ಸ್ಟ್ ಏನಂತ. ಅಂದರೆ ಎಕ್ಸ್ಪೆರಿಮೆಂಟ್ ನಿಮ್ಮ ಜೊತೆ, ನಾವು ಅವ್ರ ಜೊತೆ. ನೀವು ನೋಡ್ತಿರ್ತೀರಾ ಅಲ್ಲ, ಹಂಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದೇ ಡೈರೆಕ್ಟ್. ಏನು ತೊಂದರೆ ಇಲ್ಲ. ಓಕೆ. ತಿನ್ಬಿಟ್ಟು ಚೆನ್ನಾಗಿದ್ರೆ ಹೇಳ್ತೀವಿ, ಚೆನ್ನಾಗಿಲ್ಲ ಅಂದ್ರೂ ಹೇಳ್ತೀವಿ. ಒಟ್ಟಿನಲ್ಲಿ ಟ್ರೈ ಮಾಡ್ತೀವಿ. ಬಟ್ ನಾವು ಮಾಡಿದ್ರೆ ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಹೇಳಿ ಪ್ರೇಮ್ ಕುಮಾರ್ ಅವರೇ ಹೇಳಿ. ಈಗ ಈ ಸ್ಟಾಲ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗ ಹಾಕ್ಬೇಕು ಅಂತ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ ನನಗೆ. ಯಾಕಂದ್ರೆ ಚಿಕನ್ ಇಷ್ಟೊಂದು ನೀರು ಬಿಟ್ಕೊಬಿಟ್ಟೈತೆ ಆಗ್ಲೇ. ಹೌದಲ್ವಾ? ಇದು ಸ್ವಲ್ಪ ಡ್ರೈ ಇದ್ದಾಗ ಹಾಕ್ಬೇಕು.
ಯಾವ ಇವೆಲ್ಲ ಇದನ್ನ ಮಿಕ್ಸ್ ದೋಸೆ ನೋಡಿ ಹೆಂಗ್ ಮಾಡ್ತೀರಾ ಇವಾಗ ಸ್ವಲ್ಪ ನೀರೆಲ್ಲ ಸ್ವಲ್ಪ ಇದಾಗ್ಲಿ, ಓಕೆ. ಆಮೇಲೆ ಚಿಕನ್ ಮಸಾಲ ಏನದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಚ್ಚ ಕನ್ನಡದಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಅಲ್ಲಿವರೆಗೂ ಒಂದ್ 2 ನಿಮಿಷ ಇದೆ ಹಿಂಗೆ ಬಿಟ್ಬಿಡೋಣ. ತಿನ್ಬಿಟ್ಟು ಚೆನ್ನಾಗಿದ್ರೆ ಹೇಳ್ತೀವಿ, ಚೆನ್ನಾಗಿಲ್ಲ ಅಂದ್ರೂ ಹೇಳ್ತೀವಿ. ಒಟ್ಟಿನಲ್ಲಿ ಟ್ರೈ ಮಾಡ್ತೀವಿ. ಬಟ್ ನಾವು ಮಾಡಿದ್ರೆ ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ಮನೇಲಿ ಯಾವಾಗ್ಲೂ ಚೆನ್ನಾಗಿ ಅಡುಗೆ ಮಾಡ್ಕೊಟ್ರೆ ಏನು ಕಾನ್ವರ್ಸೇಷನ್ ಬಿಲ್ಡ್ ಆಗ್ತಿರಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ, ಸ್ವಲ್ಪ ಹೆಲ್ಪ್ ಮಾಡಕ್ ಬರ್ತಾರಾಗ ನಿಮ್ ಗಡ್ಡ ಹೆಂಡ್ತಿರ್ ಜೊತೆ ನಿಮ್ ಮಕ್ಕಳು ಎಲ್ಲರೂ ಮನೇಲಿ ಎಲ್ಲರೂ ಸೇರಿ ಅಡುಗೆ ಮಾಡಿ ಸಗಲಾಗಿರುತ್ತೆ. ಸುಖ ಸಂಸಾರಕ್ಕೆ 12 ಸೂತ್ರ ಅಂದ್ರೆ ಅಡಿಗೆ ಕೆಟ್ಟು ಸಂಸಾರ ಸುಖವಾಗಿರುತ್ತೆ ಅಂತಂದ್ರೆ ಒಬ್ರಿಗೊಬ್ರು ಮಾತಾಡ್ತಾರೆ ಅಂತ. ಇವಾಗಿನ ಬಿಸಿ ಲೈಫಲ್ಲಿ ಒಬ್ರಿಗೊಬ್ರು ಮಾತಾಡೋದೇ ಇಲ್ಲ ಅಂತ ಇವರು ಈ ರೀತಿ ಐಡಿಯಾ ಕೊಡ್ತಿದ್ದಾರೆ. ನಿಮ್ಗೆ ಟ್ರೈ ಮಾಡಿ ನೋಡಿ. ಅಡುಗೆ ಚೆನ್ನಾಗಿಲ್ಲ ಅಂತಾರಲ್ಲ, ಆಗ ಹೇಳ್ತಾರಲ್ಲ ಅವರು, ಆಗ ಬನ್ನಿ ಜೊತೆಗೆ ಅಡುಗೆ ಮಾಡೋಣ ಅಂತ ಕರ್ಕೊಂಡು ಅವ್ರನ್ನ ಜೊತೆಗೆ ಅಡುಗೆ ಮಾಡ್ತಾರೆ. ಈ ರೀತಿ ಇವಾಗ ಹಾಕಿದ್ದಾರೆ ಅದನ್ನ. ಅಂದ್ರೆ ವಿಡಿಯೋ ಮಾಡೋದು ಮರ್ತ್ಬಿಟ್ವಿ, ಏನೋ ಬೇರೆ ಮಾತಾಡ್ತಿದ್ವಿ. ಈಗ ಉಪ್ಪು ಹಾಕಿದೀನಿ ಸ್ವಲ್ಪ, ಅಂದ್ರೆ ಉಪ್ಪು ಅವಾಗ ಹಾಕ್ತಿರ್ಬೇಕು. ಗೊತ್ತಿಲ್ಲ ಬೇಯ್ತಂತ ಉಪ್ಪು ಹಾಕಿದ್ರೆ. ಅಲ್ಲ, ಬೇಯುತ್ತೆ ಅಂತ ಉಪ್ಪು ಹಾಕ್ತಾನೆ ಇದ್ರೆ ಅದು ತಿನ್ನಕ್ಕಾಗತ್ತೆ ಆಮೇಲೆ ಅಂತ. ನೋ ಕಾಮೆಂಟ್ಸ್. ನೀರ್ ಹಾಕ್ಬಿಡ್ತೀವಿ, ಆಮೇಲೆ ಕಲ್ಗಚ್ಚಾಗ ಹೋಗುತ್ತೆ, ಚಿಕನ್ ಆಗೋದು. ಚಿಕನ್ ಮಾಡೋನಿಗೆ ಸ್ವಲ್ಪ ಪೀಸ್ ಚಿಕ್ಕದಾಗಿ ಕಟ್ ಮಾಡಪ್ಪ ಅಂದ್ರೆ ಇಲ್ಲಿ ಹೆಂಗ್ ಹಾಕೊಂಡ್ ದೊಡ್ಡದಾಗೆ ಮಾಡೋನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿಟ್ಟಿದ್ದಾರೆ, ಅದು ಅಲ್ಲಿಂದ ತರಬೇಕು. ಅವರು ಬಂದ್ರು ನೋಡಿ, ಏನೋ ತರಕಂತ ಒಳಗಡೆ ಹೋದ್ರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಮಸಾಲ, ಆಚಿ ಚಿಕನ್ ಮಸಾಲ. ಇದು ಆಚಿ ಸೂಪರ್ ಗರಂ ಮಸಾಲ ಅಂತೆ. ನೋಡೋದಕ್ಕೆ ಪೆಪ್ಪರ್ ಪೌಡರ್ ಅನ್ಕೋಬಿಟ್ಟೆ ನಾನು. ಅಂಗಡಿ ಕೊಟ್ಟಾಗ ಇದ್ಯಾಕೋ ಬೇರೆ ಕೊಡಿ ಅಂತಂದೆ, ಅವ್ರ ಗರಂ ಮಸಾಲನೇ ಇದೆ. ಓಕೆ, ನೋಡಿ ತೇಜು ಅವ್ರ ಗರಂ ಮಸಾಲ ಚೆನ್ನಾಗಿರುತ್ತೆ, ನಾವು ಪ್ರಮೋಟ್ ಮಾಡಲ್ಲ. ಅಲ್ಲ ಗರಂ ಮಸಾಲ ಅಲ್ಲದು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾವು ಅವ್ರು ಕಾಸು ಕೊಡದಿದ್ರು ಪ್ರಮೋಟ್ ಮಾಡ್ತಿದ್ದೀವಿ, ಚೆನ್ನಾಗಿರುತ್ತೆ. ಈಗ ನೋಡಿ, ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೇಜು ಅವ್ರದ್ದಾಗ್ಲಿ ಆಚೆ ಅವ್ರದ್ದಾಗ್ಲಿ ಯಾರಾದ್ರೂ ತಗೊಳ್ಳಿ, ಅದನ್ನ ಶುಂಠಿ ಬೆಳ್ಳುಳ್ಳಿನೇ ಹಾಕಿದ್ದಾನೆ ಮಾಡಿರ್ತಾರೆ. ಹೌದೌದು, ಹೆಸರು ಮಾತ್ರ ಚೇಂಜ್, ತೊಂದರೆ ಇಲ್ಲ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು. 10 ರೂಪಾಯಿದೊಂದು ಫುಲ್ ಹಾಕ್ಬಿಟ್ಟಿದ್ದೀನಿ. ಅಳತೆ ಗಿಳ್ತೆ ಎಲ್ಲ ಇಲ್ಲ, ಸುಮ್ಮನೆ ಹಾಕ್ತಿರ್ಬೇಕು. ಅಲ್ಲೇ ಕಣ್ಣಲ್ಲೇ ಯಾವ್ದು ಜಾಸ್ತಿ ಕಾಣುತ್ತೆ ಅವಾಗ ಜಾಸ್ತಿ ಆಗಿದೆ ಅಂತ. ನಮ್ಮ ಬ್ಯಾಚುಲರ್ಸ್ ಸ್ಪೆಷಲ್ ಅಂದ್ರೆ ಹಿಂಗೆ. ಇದನ್ನು ಹಾಕಿ ನೀಟಾಗಿ ಬೇಯಿಸಿ ಅದನ್ನ, ಆಮೇಲೆ ಸ್ವಲ್ಪ ಬಿಟ್ಬಿಡೋದು. ಸ್ವಲ್ಪ ಹೊತ್ತು ಬಿಟ್ಮೇಲೆ ಹಾಕೊಂಡು ಬಾರಿಸ್ತಾ ಇರೋದು. ರೆಡಿ ಆದಂಗೆ ಚಿಕನ್ ಮಸಾಲ. ಉಪ್ಪಾಗಿದೆ, ಖಾರ ಆಗಿದೆ ಇದು ಅಂತ ಟೇಸ್ಟ್ ಮಾಡ್ತಾ ಇದ್ದಾರೆ. ಹೇಗಾಗಿದೆ? ಜಾಸ್ತಿ ನಾನು ಅವಾಗಲೇ ಹೇಳಿದೆ ಉಪ್ಪು ಜಾಸ್ತಿ ಆಗ್ತಾ ಇದ್ದೀರಾ ಅಂತ. ನೀವು ಅವ್ರು ಹೇಳಿದ್ರೆ ಕೇಳಲಿಲ್ಲ. ಇಲ್ಲ, ತೊಂದರೆ ಇಲ್ಲ, ನಾನು ಹೇಳ್ದೆ ಗೊತ್ತಾ, ಈಗ ಟೊಮೆಟೊ ಜಾಸ್ತಿ ಆಗಿದೆ, ಟೊಮೆಟೊ ಜಾಸ್ತಿ ಅಂತ ಗೊತ್ತಾಗುತ್ತೆ. ಹಂಗೆ ಈಗ ಉಪ್ಪು ಜಾಸ್ತಿ ಆಗಿರೋದ್ರಿಂದ ನಾವು ಮಾಡ್ತಿರೋದು ಗ್ರೇವಿ. ಒಂದು ಅರ್ಧ ಗ್ಲಾಸ್ ನೀರು ಜಾಸ್ತಿ ಆಗಿದ್ರೆ ಅಲ್ಲಿಗೆ ಸರೋಗ್ಬಿಡುತ್ತೆ. ಇದಕ್ಕೂ ಜಾಸ್ತಿ ಉಪ್ಪು ಹಾಕ್ಬಿಟ್ಟಿದ್ದೀನಿ. ನೋಡೋಣ, ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ. ಇಲ್ಲ, ಟೇಸ್ಟ್ ಮಾತ್ರ ಮಸ್ತಾಗಿ ಬರುತ್ತೆ. ಯಾವ ಮಿಲ್ಟ್ರಿ ಹೋಟ್ಲಿಗೆ ಹೋದ್ರು ಈ ಟೇಸ್ಟ್ ಕೊಡೋಕ್ಕಾಗಲ್ಲ. ಆಕ್ಚುಲಿ ಚೆನ್ನಾಗಿರೋದು, ಸೂಪರ್ ಆಗಿ ಆಗ್ತಾ ಇದೆ. ಮಸಾಲ ಸ್ವಲ್ಪ ಗರಂ ಮಸಾಲ ಆಡ್ ಮಾಡ್ಕೊಂಡು. ಓಕೆ, ಚಿಕನ್ ಮಸಾಲ ಮತ್ತು ಗರಂ ಮಸಾಲ. ಇದು ಆಚಿ ಸೂಪರ್ ಗರಂ ಮಸಾಲ. ಆಚಿ ಚೀನಾ ಆಚಿ. ಆಚಿ. ಇದು ಆಚಿ ಚಿಕನ್ ಮಸಾಲ. ನೀವು ಆಚಿ ಅಂದ ತಕ್ಷಣ ಚೀ ಕಳ್ಳ ಅಂದಾಗೈತೆ ನನಗೆ. ಚೀ ಅಂತಾರಲ್ಲ ಆ ಥರ ಅನ್ಕೊಂಡೆ ನಾನು. ಇದರಲ್ಲಿ ಸೌಟು. ಓಕೆ, ಹಾ ಘಮ 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 ಅಂತ ಬರ್ತಾ ಇದೆ. ನೋಡಿ, ಚಿಲ್ಲಿ ಪೌಡ್ರ್ ತರ್ತೀನಿ ಅನ್ನೋದು. ಚಿಲ್ಲಿ ಪೌಡ್ರ್ ತಂದ್ರೆ ಏನಂದ್ರೆ ನೋಡಿ, ನಾವು ಬ್ಯಾಚುಲರ್ಸ್, ಚಿಲ್ಲಿ ಪೌಡರ್ ಸಿಕ್ಕಿಲ್ಲ, ಅದಕ್ಕೆ ರೆಡ್ ಚಿಲ್ಲಿ ಒಂದಷ್ಟಿದೆ ನಮ್ಮ ಹತ್ರ ಖಾರದ್ದು. ನೋಡಿ, ನೋ ಕಾಮೆಂಟ್ಸ್. ಈಗ ಇದನ್ನ ಒಂದು 4 ಪೀಸ್ ಮಾಡಿ ಹಂಗೆ ಹಾಕ್ಬಿಟ್ರೆ ಅದ್ರಲ್ಲಿರೋ ಖಾರ ಎಲ್ಲ ಬಿಟ್ಬಿಡುತ್ತೆ. ಹಂಗೆ 4 ಹಸಿದೆ, ಒಣಗಿರೋದು ಇದು. ಅದೇ ಒಣಗಿದೆ, ಅದು ಫ್ರೈ ಮಾಡ್ದೆ ಏನು ಮಾಡ್ದೆ ಹಂಗೆ ಹಾಕ್ಬಿಡೋದು. ಅದು ಕಲರ್ ಬಿಡುತ್ತೆ, ಖಾರನೂ ಬಿಡುತ್ತೆ. ನೋಡಿ, ಈಗ ಒಂದನ್ನ 2 ಭಾಗ ಮಾಡಿ ಹಿಂಗೆ ಹಾಕ್ಬಿಟ್ರೆ ಆಯ್ತು. ಏನಾಯ್ತು ಅದು ಹಾಗೆ ಒಂದು 15 ಇರಲಿ. ನೋಡಿ, ಥಿಕ್ನೆಸ್ ನೋಡಿ, ಬನ್ನಿ ಹತ್ರ ಬನ್ನಿ. ಈ ಗ್ರೇವಿ ಥಿಕ್ನೆಸ್ ನೋಡಿ, ಇದು ನೋಡಿ, ಬಾಯಲ್ಲಿ ನೀರು ಬರ್ತಿಲ್ವ ನಿಮಗೆ? ಖಂಡಿತ ಬರುತ್ತೆ, ಬಾಯಲ್ಲಿ ನೀರು ಖಂಡಿತ ಬರುತ್ತೆ. ಇನ್ನು ಫುಲ್ ಚಿಕನ್ ಆದ್ಮೇಲೆ ತೋರಿಸ್ತೀವಿ ನೋಡಿ. ಟಾಪ್ ಆ್ಯಂಗಲಿಂದ ನೋಡಿ, ನೀವು ಎಷ್ಟು ಚೆನ್ನಾಗಿ ಕಾಣುತ್ತದ. ವಾ, ನಮ್ಮ ಪ್ರೇಮ್ ಅವರು ಅದ್ಭುತವಾಗಿ ಚಿಕನ್ ಮಸಾಲ ಮಾಡ್ತಿದ್ದಾರೆ.
ಈಗ ಇದನ್ನೊಂದು 2 ನಿಮಿಷ ಏನು ಬೇಯಬೇಕು. ಓಕೆ. ಅದಾದ ತಕ್ಷಣ ನಾವು ನಮ್ಮ ಸ್ಪೆಷಲ್ ರುಬ್ಕೊಂಡಿದ್ದೀವಲ್ಲ ಏನದು ಮಸಾಲ ಅದನ್ನ ಹಾಕೋ ಟೈಮು ಇವಾಗ 2 ನಿಮಿಷ ಬಿಟ್ಟು ಸಿಗ್ತೀವಿ ಅಂದೇಳಿ. ನೆಕ್ಸ್ಟು ಏನ ನೀವು ಹೇಳ್ಬೇಕು, ಅದು ಗೊತ್ತಿಲ್ಲ ಎಷ್ಟು ಅಂತ ಆಫ್ ಮಾಡಿದ್ರಾ? ಕಮ್ಮಿ ಮಾಡೋದು, ಜೋಶಲ್ಲಿ ಜಾಸ್ತಿ ಮಾಡಿಸಿವೆ. ಈಗ ಸ್ಪೆಷಲ್ ಮಸಾಲ ಹಾಕೋ ಟೈಮ್ ನೋಡಿ. ಮಸಾಲ ಸೂಪರ್ ಆಗಿ ರುಬ್ಕೊಂಡಿದ್ದಾರೆ ಮಸಾಲಾನ. ನನಗೇನೋ ಇದು ನೋಡ್ತಾ ಇದ್ರೇ ವಾವ್ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಆಗ್ತಾ ಇದೆ. ಸ್ವಲ್ಪ ಗ್ರೇವಿ ಗಟ್ಟಿಯಾಗಿದೆ, ಸ್ವಲ್ಪ ನೀರು ಹಾಕ್ತಾರಂತೆ. ಜಾರಿಗೆ ನೀರು ತೋರಿಸಿ, ಇಲ್ಲಿ ಜಾರಿಗೆ ನೀರು ಹಾಕಿ ಒಂದು 2 ಸರಿ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ. ಅಂದರೆ ಎಲ್ಲೋ ಒಂದು ಸ್ವಲ್ಪ ನೋಡಿ, ಅದು ತೊಳೆಯೋದೇ ಬೇಡ. ಹೌದು, ಸೂಪರ್. ಮಿಕ್ಸ್ ಮಾಡಿ. ಇದು ಬ್ಯಾಚುಲರ್ಸ್ ಮಾತ್ರನಾ ಇದು? ಇಲ್ಲ, ಮನೆಯವ್ರಿಗೆ ತಿನ್ಬೋದು, ಏನು ತೊಂದರೆ ಇಲ್ಲ. ಆದರೆ ಮನೆಯವ್ರಿಗೆ ತಿನ್ನೋದಕ್ಕಿಂತ ನಾವು ಬ್ಯಾಚುಲರ್ಸ್ ಮಾಡ್ಕೊಂತಿದ್ರೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ತಿಂದ್ಮೇಲೆ ನೋಡೋಣ ಮಜಾ ಹೇಗಿದೆ ಅಂತ. ಇನ್ನು ಮಸಾಲ ಹಾಕಿದ್ಮೇಲೆ ಮೊದಲನೇ ಹಂತ ಸ್ವಲ್ಪ ಲೈಟಾಗಿ ಕುದಿ ಬರ್ತಿರುತ್ತೆ. ಓಕೆ. ಕಲರ್ ಏನೋ ಬೇರೆ ಥರ ಇದೆ, ಬೇಳೆ ಸಾಂಬಾರು ಇದೆ. ಬೇಳೆ ಸಾಂಬಾರು ಇರ್ಲಿ, ಅದು ಸ್ವಲ್ಪ ಆಮೇಲೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ತೆಗೆದಾಗ ನಾವು ಕಲರ್ ಚೇಂಜ್ ಆಗಿರುತ್ತೆ. ಅಲ್ಲಿವರೆಗೂ ಮತ್ತೆ ಮುಚ್ಚೋಣ. ಬಾಯ್, ಗೊತ್ತಾಗುತ್ತೆ. ಫಸ್ಟ್ ಗ್ರೇವಿ ನೋಡಿ, ಆ ಗ್ರೇವಿ ಥಿಕ್ನೆಸ್ ನೋಡಿ, ಆಮೇಲೆ ಈ ಪೀಸ್ ನೋಡಿ. ವಾವ್, ಸೂಪರ್. ಟೇಸ್ಟ್ ನಾವು ನೋಡ್ತೀವಿ. ಮತ್ತೇನು ಹಾಕ್ತಿದ್ದೀರಾ ಅವಕ್ಕೆ? ಇದು ನಾವು ಚಿಕನ್ ಮಾಡ್ತಿದ್ವಾ, ಅಲ್ಲಿ ಯಾಕೋ ಕಲರ್ ಸ್ವಲ್ಪ ಬೇಡ ಅನ್ನಿಸ್ತು. ಅದಕ್ಕೆ ಇನ್ನು ಸ್ವಲ್ಪ ಈ ಪೌಡರ್ಗಳು ಹಾಕಿದ್ರೆ ಸ್ವಲ್ಪ ಚಿಕನ್ ಆ ಕಲರ್ ಬರುತ್ತೆ. ಅಲ್ಲ, ಕಲರಿಗೋಸ್ಕರ ಮತ್ತೆ ಸುಮ್ಮನೆ ಮಸಾಲೆ ಜಾಸ್ತಿ ಹಾಕ್ಬಿಟ್ಟು ತಿನ್ನಕ್ಕಾಗತ್ತಾನೆ. ಆಗ ನೀರು ಹಾಕೋಣ. ಇವರು ಮತ್ತೆ ನೀರು ಹಾಕೋಣ, ನೀರು ಜಾಸ್ತಿ ಆದ ತಕ್ಷಣ ಮಸಾಲೆ ಹಾಕೋದು, ಮಸಾಲೆ ಜಾಸ್ತಿ ಆದ ತಕ್ಷಣ ನೀರು ಹಾಕೋದು, ಈಗ ಹಾಕೋ ಹೋಗ್ತದೆ. ಇವಾಗ ಎಂಡಿಂಗ್ ಆಗುತ್ತಾ ಇವತ್ತು? ಇಲ್ಲ, ಈಗ ಆಗ್ಬಿಡುತ್ತೆ, ಮುಗಿದೋಯ್ತು ಇಷ್ಟ. ಈಗ ಅಯ್ಯಪ್ಪ ಬಿಸಿ ಆಗ ನನ್ನ ಮೊಬೈಲ್ ಬಿದ್ದೋಗ್ಬಿಟ್ಟು ಜಾರ್ತು. ನಿಮ್ಗೆ ನನ್ನ ಕೈ ಜಾರ್ತು, ಅವ್ರಿಗೆ ಕೈಗೆ ಹಾರ್ತಂತೆ. ಏನು ಡ್ರೈವಿಂಗ್ ಅಂತ ನಿಜ ಹೇಳ್ತಾ ಇದ್ರಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಟೊಮೆಟೊ ಜಾಸ್ತಿ ಆಯಿತು ಅನ್ಸುತ್ತೆ ನನಗೆ. ನೋಡೋಣ, ಟೇಸ್ಟ್ ನೋಡಿದ್ಮೇಲೆ ನೋಡೋಣ. ಇದು ನಾವು ಟೇಸ್ಟ್ ಮಾಡಿಲ್ಲ. ಈ ಕಡೆ ಚಿಕನ್ ರೆಡಿ ಆಗ್ತಿದೆ, ಈ ಕಡೆ ಚಪಾತಿ ರೆಡಿ ಆಗ್ತಿದೆ. ಚಪಾತಿ ಹೋಗ್ತಾರೆ. ಸಂತೋಷ್, ಹೆಂಗಿದೆ ಎಕ್ಸ್ಪೀರಿಯನ್ಸು? ಸ್ವಲ್ಪ ನಮ್ಮಂತ ಬ್ಯಾಚುಲರ್ಸ್ ಇದೆಲ್ಲ ಕಾಮನ್, ಆದರೆ ರೌಂಡ್ ಆಗಿ ಲಡ್ಸಕ್ಕೆ ಬರಲ್ಲ ನಮಗೆ. ಹೆಂಗೆ ಒಂದು ಚಪಾತಿ ಆದರೆ ಸಾಕು. ಇವಾಗ ಚಿಕನ್ ಮಸಾಲ ರೆಡಿ, ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಇನ್ನೊಬ್ಬರು ಬಂದು ನೋಡಿ, ಇವರು ಮದನ್ ಅಂತ ನಮ್ಮ ಫ್ರೆಂಡು. ಎಲ್ಲ ರೆಡಿ ಆಯಿತು. ಇಷ್ಟೊಂದು ಕಷ್ಟಪಟ್ಟಿದ್ದು ನಾವು ತಿಂಡಿಗಂತ ಬಂದರು. ಅದು ವಿಶೇಷ್ ವಿಶ್ವನಾಥ್ ಹೇಳಿದ್ರೆ ಹೆಂಗಿದೆ? ಹುಳಿ ಇದೆಯಾ? ಹುಳಿ ನಿಮ್ಮ ತಪ್ಪದು. ಲೆಮನ್ ಜಾಸ್ತಿ ಇಟ್ಕೊಂಡ್ರಿ ಅನ್ಸುತ್ತೆ ಅಲ್ವಾ? ಬ್ಯಾಚುಲರ್ಸ್ ಬಾಡ್ಬಿಟ್ಟು ಓಕೆನಾ? ಕೋಳಿ ಚೂರು ಬರ್ತಿರ್ಬೇಕು. ನನಗೂ ಬಹಳ ದಿವಸದಿಂದ ನಾಟಿ ಕೋಳಿ ತಿನ್ಬೇಕು ಅಂತ ಆಸೆ ಕಣೋ. ಅದು ಟೇಸ್ಟ್ ಹೇಗಿದೆ ಅಂತ ನಿಮ್ಮ ಲೆಮನ್ ಹಿಂಡಿದ ಮೇಲೆ ಹೆಂಗಿರುತ್ತೆ ನೋಡೋಣ. ತಿನ್ನಿ, ನಾನು ಕಾಯ್ತಾ ಇದ್ದೀನಿ. ಅವರೇ ಮಾಡಿದ್ದು ಮೊದಲು ಅವರೇ ತಿನ್ನಿ. ಅವ್ರು ತಿಂದು ಬದುಕಿದ್ರೆ ನಾವು ತಿನ್ನೋಣ ಅಂತ. ನೆಕ್ಸ್ಟ್ ಚಿಕನ್ ನೋಡಿ ಹಿಂಗೆ ಬಂದಿದೆ, ಚೆನ್ನಾಗಿ ಬಂದಿದೆ. ಆ ಮಸಾಲೆ ಎಲ್ಲ ಚಿಕನ್ಗೆ ಸಖತ್ತಾಗಿ ಹಿಡಿದಿದೆ. ಆ ಗ್ರೇವಿ ಜೊತೆ ಹಿಂಗೆ ಹಚ್ಕೊಂಡು ತಿಂತಾಯಿದ್ರೆ ಆಹಾ. ಸಂತೋರೆ, ಒನ್ ಮೋರ್ ಮೊದಲವರೆಗೆ ಖಂಡಿತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೆಂಗಿದೆ ಅಂತ ಮಾಡಿಬಿಟ್ಟು ಅಡುಗೆ ತಿಂದ್ಬಿಟ್ಟು. ಅಡುಗೆ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ನೀವು ನೋಡಿ ಅದು ಹೆಂಗಿದೆ. ಜಾಸ್ತಿ ಇದ್ರೆ ನಾಳೆಗೂ ತಿನ್ಬೋದು, ಬಟ್ ಇವಾಗ ಖಾಲಿ ಮಾಡ್ತೀವಿ ನಾವು. ಓಕೆ ಬಾಯ್. ನಮ್ಮ ಅಡುಗೆ ಮನೆ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಮತ್ತು ಎಂಡಿಂಗ್ ಇದು. ಅಡುಗೆ ಅದು ಸೂಪರ್ ಆಗಿದೆ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ನಮಸ್ಕಾರ, ಬಾಯ್. ಎಲ್ಲ ತಿಂದು ಖಾಲಿ ಮಾಡ್ತೀವಿ.